ದಿವ್ಯಾನುಭವ ನೀಡುವ 2 ದಿನಗಳ ಅಮೂರ್ತ ರೂಪದಲ್ಲಿನ ಭಗವಾನ್ ಶಿವಕಲಾ ಪ್ರದರ್ಶನ ದ್ವಿಜ ಆರ್ಟ್ ಗ್ಯಾಲರಿಯಲ್ಲಿ ಪ್ರಾರಂಭ. ಭಗವಾನ್ ಶಿವನ ತತ್ವ, ದಿವ್ಯಾನುಭವ ನೀಡುವ ಆಧುನಿಕ ಅಮೂರ್ತ ಕಲಾತ್ಮಕ ಅಭಿವ್ಯಕ್ತಿಗಳ ಮೂಲಕ ಅನ್ವೇಷಿಸುವ ಆತ್ಮೀಯತೆ, ತತ್ವಶಾಸ್ತ್ರ ಮತ್ತು ನವೀನ ಕಲಾದೃಷ್ಟಿಯ ಸಂಯೋಗವನ್ನು ಅನುಭವಿಸುವ ಅಮೂರ್ತ ರೂಪದಲ್ಲಿನ ಭಗವಾನ್ ಶಿವ ಎಂಬ 2 ದಿನಗಳ ವಿನೂತನ ಕಲಾ ಪ್ರದರ್ಶನ ದ್ವಿಜ ಆರ್ಟ್ ಗ್ಯಾಲರಿಯಲ್ಲಿ ಇಂದಿನಿಂದ ಪ್ರಾರಂಭವಾಗಿದೆ. ರೆಸಿಡೆನ್ಸಿ ರಸ್ತೆಯ ದ್ವಿಜ ಆರ್ಟ್ ಗ್ಯಾಲರಿಯಲ್ಲಿ ಏಪ್ರಿಲ್ 4 ಮತ್ತು 5ರಂದು ನಡೆಯಲಿದೆ. ಸೈಕತ್ ಸರ್ಕಾರ್, ಊರ್ಮಿಳಾ ಬರ್ಮಾನ್ ಹಾಗೂ ಇಸ್ಕಾನ್ ಸಂಸ್ಥೆ ಸಹಯೋಗದಲ್ಲಿ ಪ್ರದರ್ಶನ ಏರ್ಪಡಿಸಲಾಗಿದೆ. ಈ ಕಲಾಕೃತಿಗಳು ಭಗವಾನ್ ಶಿವನ ಅಪರೂಪದ ಅಮೂರ್ತ ಕಲಾ ನಿರೂಪಣೆಯನ್ನು ಒಳಗೊಂಡಿದೆ. ಇದು ಕಲೆ, ಆಧ್ಯಾತ್ಮ ಮತ್ತು ದಾನಶೀಲತೆಯ ಸಂಯೋಜನೆಯಾಗಿದೆ. ಜೊತೆಗೆ ಸಮಾಜ ಕಲ್ಯಾಣಕ್ಕೆ ಸಮರ್ಪಿತ ವಿನೂತನ ಪ್ರದರ್ಶನ ಇದಾಗಿದೆ. ಕಲಾ ಪ್ರದರ್ಶನಕ್ಕೆ ಎಡಿಜಿಪಿ ಸವಿತಾ ಶ್ರೀನಿವಾಸ್ ಚಾಲನೆ ನೀಡಿ ಮಾತನಾಡಿ, ಶಿವನನ್ನು ವಿವಿಧ ರೂಪಗಳಲ್ಲಿ ಕಲಾವಿದರು ವಿನೂತನವಾಗಿ ಕಲಾ ರಚನೆಯನ್ನು ಮೂಡಿಸಿದ್ದಾರೆ. ಮೊಬೈಲ್ ಸಾಧನಗಳ ಯುಗದಲ್ಲಿ ಮಕ್ಕಳನ್ನು ಕಲಾ ಪ್ರಕಾರಗಳತ್ತ ಸೆಳೆಯಲು ಇಂತಹ ಕಲಾ ರಚನೆಗಳು ಪ್ರೇರಣೆಯಾಗಿವೆ ಎಂದರು. ಇಸ್ಕಾನ್ ಸಂಸ್ಥೆಯ ಸಾರ್ವಜನಿಕ ಸಂಪರ್ಕ ವಿಭಾಗದ ಮುಖ್ಯಸ್ಥ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಮಹೋತ್ಸವ ಚೈತನ್ಯ ದಾಸ್ ಮಾತನಾಡಿ, ಇದೊಂದು ಆಳವಾದ ಧಾರ್ಮಿಕ ಚಿಂತನೆಯನ್ನು ಒಳಗೊಂಡಿದೆ. ಕಲಾವಿದರು ಸದಾಕಾಲ ವಿಭಿನ್ನವಾಗಿ ಆಲೋಚಿಸುವ ಪ್ರವೃತ್ತಿಯವರು. ಮುಂದಿನ ಹಂತದಲ್ಲಿ ಕೃಷ್ಣನ ಲೀಲೆಗಳನ್ನು ಕುರಿತಾದ ಅನಂತದ ಕೃಷ್ಣ ಕಂಟಿನ್ಯೂ ಎಂಬ ಮತ್ತೊಂದು ಪ್ರದರ್ಶನವನ್ನು ನಮ್ಮ ಸಂಸ್ಥೆಯ ಸಹಯೋಗದಲ್ಲಿ ಏರ್ಪಡಿಸಲಾಗುವುದು ಎಂದು ಹೇಳಿದರು. ಶಿವನನ್ನು ಕಲ್ಪಿಸ್ಕೊಳ್ಳೋದು ತುಂಬ ಕಷ್ಟ. ಯಾಕಂದರೆ ಶಿವನಿಗೆ ರೂಪ ಇಲ್ಲ, ಆದಿ ಅನಂತ ಅಂತೆಲ್ಲ ಹೇಳ್ತೀವಿ. ಲಿಂಗ ಸ್ವರೂಪಿಯಾಗಿ ಸಹ ನಾವು ಪೂಜೆ ಮಾಡ್ತೀವಿ. ಅಂತಹ ಶಿವನನ್ನು ವಿವಿಧ ರೂಪಗಳಲ್ಲಿ ಕಲ್ಪಿಸ್ಕೊಂಡು ಕಲಾವಿದರು ಅದನ್ನು ಚಿತ್ರದಲ್ಲಿ ಬಿಡಿಸೋದು ಸುಲಭದ ಕೆಲಸ ಅಂತೂ ಅಲ್ಲ. ಈಗ ಹೇಳ್ತೀವಿ, ರವಿ ಕಾಣದನ್ನು ಕವಿ ಕಂಡ ಅಂತ ಹೇಳಿಬಿಟ್ಟು, ಆ ರೀತಿ ಇವರು ಶಿವನನ್ನು ವಿವಿಧ ರೂಪಗಳಲ್ಲಿ ಕಲ್ಪಿಸ್ಕೊಂಡು ಚಿತ್ರ ರೂಪದಲ್ಲಿ ಬಿಡಿಸಿರೋದು ಸುಲಭದ ಕೆಲಸ ಅಂತೂ ಅಲ್ಲ. ಇದು ಅಭಿನಂದನಾರ್ಹ. ಸೈಕತ್ ಸರ್ಕಾರ್ ಹಾಗೂ ಊರ್ಮಿಳಾ ಬರ್ಮನ್ ಅವರು ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಕೆಲವೇ ಚಿತ್ರಗಳಾದರೂ ಮನಸ್ಸಿಗೆ ಮುಟ್ಟುವಂಥದ್ದು ಅಂತ ಹೇಳ್ಬೋದು. ಎಲ್ಲರಿಗೂ ಒಬ್ಬೊಬ್ರಿಗೂ ಒಂದೊಂದು ಪ್ರತಿಭೆ ಇದ್ದೇ ಇರುತ್ತೆ. ಅದನ್ನು ಪೋಷಿಸಬೇಕಾಗಿರೋದು ಸಮಾಜದ ಕರ್ತವ್ಯ ಮತ್ತು ಅವರ ಹೆತ್ತವರ ಕರ್ತವ್ಯ ಸಹ. ಕೆಲವ್ರಿಗೆ ಬರವಣಿಗೆಯಲ್ಲಿ ಆಸಕ್ತಿ ಇರುತ್ತೆ, ಕೆಲವರು ಪೇಂಟಿಂಗಲ್ಲಿ ಆಸಕ್ತಿ ಇರುತ್ತೆ. ಅದನ್ನು ಪೋಷಿಸಬೇಕಾಗತ್ತೆ. ಎಲ್ರಿಗೂ ಒಂದು ಕಲ್ಪನೆ ಅಂತ ಇರುತ್ತೆ. ಅದನ್ನು ಬಿಡಿಸುವಂಥ ಕೆಲಸ ಸುಲಭದಂತೂ ಅಲ್ಲ. ಮತ್ತು ಅದನ್ನು ಡಿಜಿಟಲ್ ರೂಪದಲ್ಲೂ ಸಹ ನಾವು ಇತ್ತೀಚಿನ ತಂತ್ರಜ್ಞಾನವನ್ನು ಬಳಸ್ಕೊಂಡು ಸಹ ಡಿಜಿಟಲ್ ರೂಪದಲ್ಲಿ ಚಿತ್ರಗಳನ್ನ ಬಿಡಿಸ್ಬೋದಾಗಿರುತ್ತೆ. ಅದನ್ನು ಇನ್ನಷ್ಟು ಅಭಿವೃದ್ಧಿಪಡಿಸೋದು ಅವಶ್ಯಕತೆ ಇದೆ ಅಂತ ಅನಿಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಜೀವನಕ್ಕೆ ತಕ್ಕಂತೆ ಬಹುಶಃ ಡಿಜಿಟಲ್ ರೂಪದಲ್ಲೇ ಶಾಲೆಗಳು ಸಹ ಕರ್ತವ್ಯ ನಿರ್ವಹಿಸಬೇಕಾಗುತ್ತೆ. ಯಾಕಂದರೆ ಈಗ ವಿಜುವಲೈಸೇಷನ್ ಕಡಿಮೆ ಆಗಿಬಿಟ್ಟಿದೆ. ಯಾಕಂದರೆ ಬೊಂಬಾರ್ಡ್ಮೆಂಟ್ ಆಫ್ ಇನ್ಫಾರ್ಮೇಷನ್ನು ಚಿತ್ರಗಳು ಜಾಸ್ತಿ ಆಗಿದೆ. ಆದರೆ ಮಕ್ಕಳಲ್ಲಿನ ಕಲ್ಪನಾ ಶಕ್ತಿಯನ್ನು ಬೆಳೆಸುವ ಕರ್ತವ್ಯ ಶಾಲೆಗಳಲ್ಲೂ ಸಹ ಅಂತ ಹೇಳಬೇಕು. ನಮಸ್ಕಾರ, ಹರೇ ಕೃಷ್ಣ. ಇಲ್ಲಿ ನಮಗೆ ಲಂಡನ್ ಬೇಸ್ಡ್ ಆರ್ಟಿಸ್ಟ್ ಒಬ್ಬರು ಸೈಕತ್ ಸರ್ಕಾರ್ ಅನ್ನೋರು ಇಸ್ಕಾನ್ ಬೆಂಗಳೂರು ದೇವಸ್ಥಾನಕ್ಕೆ ನಾನು ಇಲ್ಲಿ ಸಂಪರ್ಕ ಅಧಿಕಾರಿಯಾಗಿದ್ದೀನಿ. ನಮ್ಮನ್ನು ಸಂಪರ್ಕ ಮಾಡಿದರು ಅವರು. ಕೃಷ್ಣನ ಬಗ್ಗೆ ಒಂದು ಆರ್ಟ್ ವರ್ಕ್ ಸೀರೀಸ್ ಮಾಡಬೇಕು, ಅನಂತಾದ ಕೃಷ್ಣ ಕಂಟಿನ್ಯೂಮ್ ಅನ್ನೋ ಒಂದು ಟೈಟಲ್ ಇಟ್ಕೊಂಡು ಅದನ್ನೊಂದು ಆರ್ಟ್ಸ್ ವರ್ಕ್ ಸೀರೀಸ್ ಮಾಡಬೇಕು, ಕೃಷ್ಣನ ಒಂದು ಬಣ್ಣದಲ್ಲಿ ಅವರು ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಮನ್ನು ಅಪ್ರೋಚ್ ಮಾಡಿದ್ರು. ಆಗ ನಾವು ಇಸ್ಕಾನ್ ಬೆಂಗಳೂರು ಸಹಯೋಗದಿಂದ ಇದನ್ನು ಮಾಡೋಣ, ಇಸ್ಕಾನ್ ದೇವಸ್ಥಾನದಲ್ಲೇ ಮಾಡೋಣ ಅಂತ ಒಂದು ಬೇಡಿಕೆ ಇಟ್ಟಿದ್ದಾರೆ. ಸೊ ಆದ್ದರಿಂದ ಈಗ ನಾವು ಇಸ್ಕಾನ್ ಬೆಂಗಳೂರು 29ನೇ ವರ್ಷದ ವಾರ್ಷಿಕ ಬ್ರಹ್ಮೋತ್ಸವ ನಡೀತಾ ಇದೆ. ಈ ಶುಭ ಸಂದರ್ಭದಲ್ಲಿ ನಾವು ಈ ಒಂದು ಹೊಸ ಸೀರೀಸ್ ಅನೌನ್ಸ್ ಮಾಡ್ತಾ ಇದ್ದೀವಿ. ಜನ್ಮಾಷ್ಟಮಿಗೆ, ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸ್ವಲ್ಪ ದಿನ ಮುಂಚೆ, ಸುಮಾರು ಆಗಸ್ಟ್ ತಿಂಗಳಿನಲ್ಲಿ ಈ ಒಂದು 10 ಆರ್ಟ್ಸ್ ಇರೋಂಥ ಪೇಂಟಿಂಗ್ಸ್ ಇರೋಂಥ ಒಂದು ಆರ್ಟ್ ವರ್ಕ್ ಸೀರೀಸ್ ಅನಂತಾದ ಕೃಷ್ಣ ಕಂಟಿನ್ಯೂಮ್ ಅನ್ನೋದನ್ನು ಸೈಕತ್ ಸರ್ಕಾರ್ ಅವರು ಮಾಡಲಿದ್ದಾರೆ. ಅದನ್ನು ಎಕ್ಸಿಬಿಷನ್ನು ಇಸ್ಕಾನ್ ದೇವಸ್ಥಾನದಲ್ಲೇ ನಡೆಯುತ್ತೆ. ಸೊ ಇದು ಇಸ್ಕಾನ್ ಬೆಂಗಳೂರು ಮತ್ತು ಸೈಕತ್ ಸರ್ಕಾರ್ ಅವರ ಸಹಯೋಗದಲ್ಲಿ ಒಟ್ಟಿಗೆ ಬರುವಂಥ ಒಂದು ಶೀರ್ಷಿಕೆಯ ಒಂದು ಆರ್ಟ್ ವರ್ಕ್ ಸೀರೀಸ್.
ಇದರಿಂದ ಅವರು ಇನ್ನೊಂದು ಹೇಳಿರೋದೇನೆಂದರೆ ಈ ಇಸ್ಕಾನ್ ಸಹಯೋಗದಿಂದ ಮಾಡ್ತಿರೋದ್ರಿಂದ ಇದರಿಂದ ಬರೋವಂಥ ಏನೇ ಪ್ರೊಸೀಡ್ಸ್ ಇರ್ಬೋದು ಅದರಲ್ಲಿ 30% ಅಷ್ಟು ಇಸ್ಕಾನ್ ಬೆಂಗಳೂರಿನ ಚಟುವಟಿಕೆಗಳಿಗೆ ಸೇವಾ ಕಾರ್ಯಗಳಿಗೆ ಅದನ್ನು ಮೀಸಲಿಡ್ತಾ ಇದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಆದ್ದರಿಂದ ಅವರಿಗೆ ಬಹಳ ಧನ್ಯವಾದಗಳು. ಸೊ ಇವತ್ತು ಶಿವ ಇನ್ ಅಬ್ಸ್ಟ್ರಾಕ್ಟ್ ಫಾರ್ಮ್ ಅನ್ನೋ ಆರ್ಟ್ ವರ್ಕ್ ಸೀರೀಸ್ ಮಾಡ್ತಿದ್ದಾರೆ. ಸೊ ಇದೇ ರೀತಿ ಕೃಷ್ಣನದು ಕೂಡ ಬಹಳ ಚೆನ್ನಾಗಿ ಮೂಡಿಬರಲಿ, ಎಲ್ಲ ಶುಭವಾಗಲಿ ಅಂತ ಕೋರಿಕೆ ಇದೆ ನಮ್ಮದು. ಹರೇ ಕೃಷ್ಣ. ಫಸ್ಟ್ಲಿ ಸೈಕತ್ ಮತ್ತು ಊರ್ಮಿಳಾ ಅವ್ರಿಗೆ ತುಂಬ ಧನ್ಯವಾದಗಳು. ಕಲೆ ಮತ್ತು ಸಮಾಜದ ಒಂದು ಕರ್ತಜ್ಞ ಎರಡೂ ಒಟ್ಟಿಗೆ ಬಂದಾಗ ಒಂದು ಸೊಸೈಟಿಗೆ ಒಂದು ಭಾಳ ಹೆಲ್ಪ್ ಆಗೋವಂಥ ದೃಷ್ಟಿ ಅವರಿಬ್ಬರಿಗೆ ಈ ವಯಸ್ಸಲ್ಲಿ ಬಂದಿರೋದು ನಮಗೆ ಭಾಳ ಖುಷಿ ತಂದಿದೆ. ಇದರಿಂದ ಸುಮಾರು 2.35 ಮಿಲಿಯನ್ ಮಕ್ಕಳಿಗೆ ನಾವು ಎವ್ರಿಡೇ ಊಟ ಕೊಡ್ತಾಯಿದ್ದೀವಿ. ಇದರಿಂದ ಬರೋ ಪ್ರೊಸೀಡಿಂಗ್ಸ್ 30% ಅಕ್ಷಯ ಪಾತ್ರ ಕೊಡಬೇಕು ಅಂದಾಗ ಭಾಳ ಖುಷಿ ಆಯಿತು. ಅವರಿಬ್ಬರು ಈ ಚಿಕ್ಕ ವಯಸ್ಸಲ್ಲೇ ದೇ ವಾಂಟ್ ಟು ಗಿವ್ ಇಟ್ ಟು ಅಸ್ ಅಂದಾಗ ಸೊ ಇಟ್ಸ್ ಅ ಆರ್ಟ್ ಆಫ್ ಗಿವಿಂಗ್ ಅನ್ನೋದು ಒಂದು ಪೊಸಿಷನಿಂಗ್. ಸೊ ವಿ ಆರ್ ವೆರಿ ಗ್ರೇಟ್ಫುಲ್ ಫಾರ್ ದೆಮ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. So I am Urmila. I'm Urmila Burman from Bangalore itself. I am here in Bangalore since 5 to 6 years and I love the city. So I am an artist. I have been pursuing art since a decade professionally. But of course before that I was a hobby artist. Since childhood art came naturally to me and it just came in a sheet of paper and I drew a normal chicken. So that's where I got inspiration and my mom and my father also put me into art school. So that's how I learned art and right now I'm doing professionally. I'm also guiding little growing children to find their own unique way of looking at art as well. So in this Lord Shiva in abstract form, I resonated with the energy a lot. So the energy of Lord Shiva is immense and it's eternal. So I wanted to just do a small capture. I couldn't capture the entirety of it, unfortunately, but because of course of my own limitations as a human being. So I tried to do one of the paintings is this one. So here I'm just talking about the bael leaf, the offering that we give to Lord Shiva. And in Shiva has third eye as well. I also depicted his third eye in the bael leaf, that is the top part of the leaf, and these two are the normal secondary leaf. Now in reality what I want to depict is these two are our own eyes. So these two are our physical eyes, the body's eyes, and this is the mind's eye. So what I want to say is you don't always resonate with the physical eyes, and we should also sometimes not be reactive and not be identify with ourselves with only the body, but also the mind and our soul. So that is the third eye of Lord Shiva. Yeah, my name is Saikat Sarkar. I'm an abstract artist actually. So this concept on Lord Shiva started with a thing that I used to go to ISKCON actually. Okay, so ISKCON, this Lord Krishna told in Gita that one thing that you have to be a devotee first. Through the devotee you can reach to the Lord Krishna, and we know that Lord Shiva is the prime and supremest devotee of Lord Krishna. So through this Lord Shiva in abstract form, I want to touch the devotee aspects of Lord Krishna. And as a personal perspective, I can say that I was in a very dilemma and dicey condition in my life, where I'm not finding any answers of ultimate answers of the life, and I wasn't happy. So after worshipping Lord Shiva, I find that inner peace, because in this today's world, in the Ghor Kali Yuga, money matters in everyone's mind, okay, but the main inner peace is the internal peace, and that depicted in Lord Shiva, and I found the whole peaceness and all the answers of my questions in Lord Shiva's worship.